ಭ್ರಷ್ಟಾಚಾರದ ಕಾರಣಗಳಲ್ಲಿ ಇನ್ನೂ ನಾವು ಕೆಲವು ಪ್ರಮುಖ ಸಂಗತಿಗಳನ್ನು ನಾವೇನು ಮಾಡ್ಬೋದು, ನೋಡ್ಬೋದು. ಅವುಗಳು ಯಾವ ಅಂತಂದ್ರೆ, ರಾಜಕೀಯ ಪಕ್ಷಗಳ ಆಯ್ಕೆಗೆ ಇರ್ತಕ್ಕಂಥ ಅವಕಾಶಗಳು, ಆಪ್ಷನ್ಸ್ ಫಾರ್ ಮಿನಿ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳ ಆಯ್ಕೆಗೆ ಇರ್ತಕ್ಕಂಥ ಹೆಚ್ಚಿನ ಅವಕಾಶಗಳು, ಆಪ್ಷನ್ಸ್ ಫಾರ್ ಮಿನಿ ಪೊಲಿಟಿಕಲ್ ಪಾರ್ಟಿ. ರಾಜಕೀಯ ಪಕ್ಷಗಳ ಆಯ್ಕೆಗೆ ರಾಜಕೀಯ ಪಕ್ಷಗಳ ಆಯ್ಕೆಗೆ ಹೆಚ್ಚಿನ ಅವಕಾಶಗಳು. ರಾಜಕೀಯ ಪಕ್ಷಗಳ ಆಯ್ಕೆಗೆ ಹೆಚ್ಚಿನ ಅವಕಾಶಗಳು, ಆಪ್ಷನ್ಸ್ ಫಾರ್ ಮಿನಿ ಪೊಲಿಟಿಕಲ್ ಪಾರ್ಟಿ. ಆಪ್ಷನ್ಸ್ ಫಾರ್ ಮಿನಿ ಪೊಲಿಟಿಕಲ್ ಪಾರ್ಟಿ. ಮಿನಿ ಪೊಲಿಟಿಕಲ್ ಪಾರ್ಟಿ. ಇಂದಿನ ಸಮಾಜದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಹುಟ್ಕೊಳ್ತಾವೆ. ಪ್ರತಿ ವರ್ಷ ಒಂದಿಲ್ಲೊಂದು ಕಾರಣದಿಂದ, ಒಂದಿಲ್ಲ ಒಂದು ಉದ್ದೇಶದಿಂದ ಇಟ್ಕೊಂಡು ಜನರ ಸಮೂಹಗಳು ತಮ್ಮದೇ ಆದಂತಹ ಪೊಲಿಟಿಕಲ್ ಪಾರ್ಟಿಗಳನ್ನು, ರಾಜಕೀಯ ಪಕ್ಷಗಳನ್ನು ಏನು ಮಾಡ್ತಾವೆ, ಅಸ್ತಿತ್ವದಲ್ಲಿ ತರ್ತಾವೆ. ಇಂತಹ ಸಂದರ್ಭದಲ್ಲಿ ವಿವಿಧ ಜನರಿಗೆ ಆಯಾ ರಾಜಕೀಯ ಪಕ್ಷಗಳ ಮೆಂಬರ್ಶಿಪ್ ಅನ್ನು, ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ಏನಾಗ್ತದೆ, ಅವಕಾಶಗಳು ಹೆಚ್ಚಾಗ್ತವೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಭ್ರಷ್ಟಾಚಾರವನ್ನು ಮಾಡಿ ದುರ್ಮಾರ್ಗದಿಂದ ಅಧಿಕಾರ ಹಿಡಿದುಕೊಂಡು ನಂತರದ ಚುನಾವಣೆಯಲ್ಲಿ ಸೋತಂತ ವ್ಯಕ್ತಿ ಆ ಮೂಲ ಪಕ್ಷವನ್ನು ಬಿಟ್ಟು ಬೇರೆ ಹೊಸ ಪಕ್ಷವನ್ನು ಕಟ್ಟಿಕೊಳ್ತಕ್ಕಂತಹ, ಹೊಸ ಪಕ್ಷಕ್ಕೆ ಹೋಗ್ತಕ್ಕಂತಹ ಅವಕಾಶಗಳು ಮುಕ್ತವಾಗಿ ನಮ್ಮ ಭಾರತ ದೇಶದಲ್ಲಿ ಇರೋದ್ರಿಂದ ಅನೇಕರು ಹೊಸ ರಾಜಕೀಯ ಪಕ್ಷಗಳನ್ನು ಹುಟ್ಟಾಕ್ತಾರೆ. ಅದರ ಮೂಲಕ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾರೆ. ಚುನಾವಣೆಗಳಲ್ಲಿ ವಿಜಯಶಾಲಿಯಾಗಿ ಅಧಿಕಾರದ ಸೂತ್ರವನ್ನು ಹಿಡಿತಕ್ಕಂಥ ಒಂದು ಅವಕಾಶಗಳು ಇರೋದರಿಂದ ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಒಂದು ರೀತಿಯಲ್ಲಿ ಕಾರಣೀಭೂತದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಏನು ಮಾಡಬಹುದು, ಹೇಳ್ಬೋದು. ಕಪ್ಪೆಗಳ ಹಾಗೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಿಗಿತಕ್ಕಂಥ ಒಂದು ವಾತಾವರಣ ಇವತ್ತು ಏನಾಗ್ತಾ ಇದೆ, ಹೆಚ್ಚಿಗೆ ಕಂಡು ಬರ್ತಾ ಇದೆ. ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಹಣಬಲವನ್ನು, ಜನಬಲವನ್ನು ಮತ್ತು ಈ ಗುಂಡಾಗಳ ಒಂದು ಬಲವನ್ನು ಉಪಯೋಗ ಮಾಡಿಕೊಂಡು ಆರಿಸಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆರಿಸಿ ಬಂದ ನಂತರ ತಮ್ಮ ಪಕ್ಷಗಳನ್ನು ಇನ್ನಿತರ ಕ್ಷೇತ್ರಗಳಿಗೆ, ಇನ್ನಿತರ ರಾಜ್ಯಗಳಿಗೆ ಅಂತಾರೆ, ಜಿಲ್ಲೆಗಳಿಗೆ ವಿಸ್ತರಿಸಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೇನು ಬೇಕಾಗ್ತದೆ, ಹೆಚ್ಚಿನ ಒಂದು ಫಂಡ್, ಹಣ ಬೇಕಾಗ್ತದೆ. ಅಂಥ ಹಣವನ್ನು ಶ್ರೀಮಂತ ವರ್ಗದವರಿಂದ, ಕಳ್ಳಕಾಕರಿಂದ, ಉದ್ದಿಮೆದಾರರಿಂದ, ಭ್ರಷ್ಟ ಅಧಿಕಾರಿ ವರ್ಗದವರಿಂದ ಸಂಗ್ರಹಿಸತಕ್ಕಂಥ ಒಂದು ಚಿಂತನೆಯನ್ನು ಮಾಡಿ ಹಣವನ್ನು ಸಂಗ್ರಹಿಸ್ತಾರೆ. ಹೀಗೆ ಹೆಚ್ಚಿನ ಒಂದು ರಾಜಕೀಯ ಪಕ್ಷಗಳ ಆಯ್ಕೆಗೆ ಅವಕಾಶ ಇರ್ತಕ್ಕಂಥ ಸ್ಥಿತಿ ಕೂಡ ಏನದ ಭ್ರಷ್ಟಾಚಾರಕ್ಕೆ ಎಡೆಮಾಡಿ ಕೊಡ್ತಾ ಇದೆ. ಇನ್ನೊಂದು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಏನಂತಂದ್ರೆ, ಕಾರಣ ಏನಂತಂದ್ರೆ ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ,
ಇನ್ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ, ಇನ್ಸ್ಟೆಬಿಲಿಟಿ. ರಾಜಕೀಯ ಅಸ್ಥಿರತೆಯೂ ಕೂಡ ಭ್ರಷ್ಟಾಚಾರದ ಬೆಳವಣಿಗೆಗೆ ಒಂದಿಲ್ಲೊಂದು ರೀತಿಯಲ್ಲಿ ಕಾರಣೀಭೂತದ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಯಾವುದೋ ಒಂದು ದೇಶ ಸುಭದ್ರವಾಗಿ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಆ ದೇಶದಲ್ಲಿ ರಾಜಕೀಯ ಆಡಳಿತ ವ್ಯವಸ್ಥೆ ಸುಭದ್ರವಾಗಿ ಸ್ಥಿರತೆಯನ್ನು ಏನು ಮಾಡಬೇಕು, ಕಾಯ್ದುಕೊಂಡು ಬರುವುದು ಬಹಳ ಅವಶ್ಯವಾಗಿದೆ. ಚುನಾವಣೆಗಳಲ್ಲಿ ಬಹುಮತವನ್ನು ಪಡೆದುಕೊಂಡಂತಹ ರಾಜಕೀಯ ಪಕ್ಷಗಳು ಅಧಿಕಾರ ಸೂತ್ರವನ್ನು ಹಿಡಿಯಲಿಕ್ಕೆ ಏನು ಮಾಡ್ತಾವೆ, ಪ್ರಯತ್ನವನ್ನು ಮಾಡ್ತಾವೆ. ಆಡಳಿತ ನಡೆಸತಕ್ಕಂಥ ರಾಜಕೀಯ ಪಕ್ಷದಲ್ಲಿ ಸದಸ್ಯರಲ್ಲಿ ಕಾಲಕ್ರಮೇಣ ನಾವು ಕೂಡ ಮಂತ್ರಿ ಆಗಬೇಕು, ನಿಗಮ ಮಂಡಳಿಗಳ ಅಧ್ಯಕ್ಷರಾಗಬೇಕು, ಒಂದು ಸ್ಥಾನಮಾನವನ್ನು, ಒಂದು ಹುದ್ದೆಯನ್ನು, ಒಂದು ಅಧಿಕಾರವನ್ನು ಹಿಡಿದುಕೊಳ್ಬೇಕು ಅಂತಕ್ಕಂಥ ಒಂದು ಮೆಂಟಾಲಿಟಿ ಕ್ರಮೇಣವಾಗಿ ಬೆಳೆದುಕೊಂಡು ಬಂದು ಕೊನೆಗೆ ರಾಜಕೀಯ ಪಕ್ಷದಲ್ಲಿ ಮಂತ್ರಿ ಸ್ಥಾನ, ಅಧಿಕಾರ ಹುದ್ದೆ ಸಿಗದೇ ಇದ್ದಾಗ ಅಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂತಹ ಅಥವಾ ದಗಲುಬಾಜಿತನವನ್ನು ಮಾಡ್ತಕ್ಕಂಥ ಒಂದು ವಾತಾವರಣ ಏನಾಗ್ತದೆ, ಸೃಷ್ಟಿಯಾಗ್ತದೆ. ಪರಸ್ಪರ ಸ್ಥಾನಮಾನವನ್ನು ಪಡೆಯುವ ಸಲುವಾಗಿ ಜಾತಿ ಬಲವನ್ನು, ಹಣಬಲವನ್ನು, ತೋಳ್ಬಲವನ್ನು ಉಪಯೋಗ ಮಾಡ್ತಕ್ಕಂಥ ಒಂದು ಕಲುಷಿತವಾದಂಥ ಒಂದು ವಾತಾವರಣ ಬೆಳೆದು ಬರ್ತದೆ. ಇಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಅದೇನು ಮಾಡ್ತದೆ, ಎಡೆಮಾಡಿಕೊಡ್ತದೆ. ಭ್ರಷ್ಟಾಚಾರವನ್ನು ಮಾಡುವುದರ ಮೂಲಕ ಜನರಲ್ಲಿ ತಮ್ಮಲ್ಲಿ ಆರಿಸಿ ಬಂದಂಥ ಜನರು ತಮ್ಮಲ್ಲಿ ಗುಂಪುಗಳನ್ನು ಕಟ್ಟಿಕೊಂಡು ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಏನದ ಭ್ರಷ್ಟಾಚಾರಕ್ಕೆ ಏನು ಮಾಡ್ತದೆ, ಎಡೆಮಾಡಿಕೊಡ್ತದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಸ್ಥಾನಮಾನ, ಅಧಿಕಾರ ಸಿಗದೇ ಇರುವವರು ನಿರಾಶೆಗೆ ಒಳಗಾಗಿ ಅಧಿಕಾರ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದವ್ರ ಜೊತೆಗೆ ಏನು ಮಾಡ್ತಾರೆ, ಒಳ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಒಳ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಣದ ಲೇವಾದೇವಿ ವ್ಯವಹಾರ, ಹಾರ್ಸ್ ಟ್ರೇಡಿಂಗ್, ಕುದುರೆ ವ್ಯಾಪಾರ ನಡೀತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗೆ ರಾಜಕೀಯ ಅಸ್ಥಿರತೆಯ ಒಂದು ವಾತಾವರಣ ಏನು ಮಾಡ್ತದೆ, ಅದು ಭ್ರಷ್ಟಾಚಾರದ ಬೆಳವಣಿಗೆಗೆ ಇಂಬು ಕೊಡ್ತದೆ. ಒಂದು ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ಮಾಡಿ ಆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲಿ ಅಧಿಕಾರವನ್ನು ಹಿಡಿಯತಕ್ಕಂಥ ಒಂದು ಅವಕಾಶ ಇರೋದ್ರಿಂದ ನಮ್ಮ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ನಾಯಿಕೊಡೆಗಳಂತೆ ರಾಜಕೀಯ ಪಕ್ಷಗಳು ಹುಟ್ಟಲಿಕ್ಕೇನಾಗ್ಯಾವ, ಕಾರಣೀಭೂತ ಆಗ್ಯಾವ. ಹೀಗಾಗಿ ಈ ರಾಜಕೀಯ ಅಸ್ಥಿರತೆ ಭ್ರಷ್ಟಾಚಾರಕ್ಕೆ ಕ್ರಮೇಣವಾಗಿ ಹೆಚ್ಚಾಗಲಿಕ್ಕೆ ಏನದ ಒಂದು ರೀತಿಯಲ್ಲಿ ಕಾರಣೀಭೂತ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಭ್ರಷ್ಟತೆಯ ಏಕತೆಯ ಮಂತ್ರ, ಭ್ರಷ್ಟರ ಏಕತೆಯ ಮಂತ್ರ ಅದು ಕೂಡ ಭ್ರಷ್ಟಾಚಾರಕ್ಕೆ ಏನು ಮಾಡ್ತದೆ, ಎಡೆ ಮಾಡಿಕೊಡ್ತಾ ಇದೆ. ಭ್ರಷ್ಟರ ಏಕತೆಯ ಮಂತ್ರ, ಭ್ರಷ್ಟರ ಏಕತೆಯ ಮಂತ್ರ. ಈ ಭ್ರಷ್ಟರೆಲ್ಲರೂ ಒಂದುಗೂಡ್ತಾರೆ. ಭ್ರಷ್ಟರು ಒಂದುಗೂಡುವಿಕೆ ಕೂಡ ಏನದ ಭ್ರಷ್ಟಾಚಾರಕ್ಕೆ ಕಾರಣೀಭೂತ. ಈ ಹಿನ್ನೆಲೆಯಲ್ಲಿ ಒಂದು ಸುಭಾಷಿತವನ್ನು ನಾವು ನೋಡಬಹುದು. ಆ ಸುಭಾಷಿತ ಏನದ ಅಂತಂದ್ರೆ, ಅಸ್ಯ ಮೂರ್ಖಸ್ಯ ಯಾಗೇಸ್ಮಿನ್, ಅಸ್ಯ ಮೂರ್ಖಸ್ಯ ಯಾಗೇ ಅಸ್ಮಿನ್ ದಕ್ಷಿಣ ಮಹಿಷಿ ಶತಂ ತವಾಪರ್ಧ್ಯಂ ಮಮಾಪರ್ಧ್ಯಂ ವಿಘ್ನಂ ಮಾ ಕುರು ಪಂಡಿತ. ಅಸ್ಯ ಮೂರ್ಖಸ್ಯ ಯಾಗೇ ಅಸ್ಮಿನ್ ದಕ್ಷಿಣ ಮಹಿಷಿ ಶತಂ ತವಾಪರ್ಧ್ಯಂ ಮಮಾಪರ್ಧ್ಯಂ ವಿಘ್ನಂ ಮಾ ಕುರು ಪಂಡಿತ. ಈ ಶ್ಲೋಕದ ತಾತ್ಪರ್ಯ ಹೀಗದ. ಈ ತಾತ್ಪರ್ಯ ಏನದ ಅಂತಂದ್ರೆ, ದೊಡ್ಡ ಮೂರ್ಖ ಶಿಖಾಮಣಿ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಅಥವಾ ರಾಜಕೀಯ ಭ್ರಷ್ಟ ವ್ಯಕ್ತಿ ಒಂದು ಭವಿಷ್ಯವನ್ನು ಕೇಳಲಿಕ್ಕೆ ಬ್ರಾಹ್ಮಣನ ಹತ್ರ ಹೋಗ್ತಾನೆ. ಆ ಬ್ರಾಹ್ಮಣನ ಹತ್ರ, ದಗಲಬಾಜಿ ಬ್ರಾಹ್ಮಣನ ಹತ್ರ ಹೋದಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಆ ವ್ಯಕ್ತಿಗೆ, ಭ್ರಷ್ಟ ವ್ಯಕ್ತಿಗೆ ಏನು ಹೇಳ್ತಾನಂದ್ರೆ, ನೀ ಏನು ಮಾಡಬೇಕು, ಒಂದು ಯಾಗವನ್ನು ಮಾಡಬೇಕು, ಯಾಗವನ್ನು ಮಾಡಿ 100 ಎಮ್ಮೆಗಳ ದಕ್ಷಿಣೆಯನ್ನು ಕೊಡಬೇಕು, ಅಂದಾಗ ನಿನ್ನ ಸಮಸ್ಯೆ ಏನಾಗ್ತದ, ಕಷ್ಟಗಳೇನಾಗ್ತಾವೆ, ಪರಿಹಾರ ಆಗ್ತಾವ ಅಂತಕ್ಕಂಥ ಒಂದು ಗುರುಬೋಧವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಒಂದು ಕಥೆ ನನಗೆ ನೆನಪಾಗ್ತದೆ. ಒಂದು ಊರಿನಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿ, ಭ್ರಷ್ಟ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಧನಲೋಭದ ವ್ಯಕ್ತಿ ಇದ್ದ.
ಅವನಲ್ಲಿ ಸಾಕಷ್ಟು ದುಡ್ಡಿತ್ತು, ಕರೆ ಆದರೆ ಅವನಿಗೇನಿರಲಿಲ್ಲ, ಬುದ್ಧಿ ಅಂತಕ್ಕಂಥದ್ದು ಇರಲಿಲ್ಲ. ಅವನೊಂದು ಕನಸು ಬೀಳ್ತದ. ಆ ಕನಸಿನಲ್ಲಿ ಏನು ಬೀಳ್ತದೆ ಅಂದರೆ ಒಂದು ಯಾಗವನ್ನು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಕನಸು ಬೀಳ್ತದೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಭೇಟಿ ಆಗ್ತಾನೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಏನು ಒಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾನಂದ್ರೆ, ಈ ಅಯೋಗ್ಯನಿಂದ, ಶ್ರೀಮಂತ ಅಯೋಗ್ಯನಿಂದ, ಭ್ರಷ್ಟ ವ್ಯಕ್ತಿಯಿಂದ ನಾನು ಹಣವನ್ನು ಹೇಗಾದರೂ ಮಾಡಿ ಕೀಳಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿ, ಇದೇ ಸರಿಯಾದ ಸಮಯ ಅಂತ ಹೇಳಿ, ನೀನು ಮುಂದಿನ ವಿಪತ್ತು ಪರಿಹಾರ ಆಗಬೇಕಾದ್ರೆ ನೀನು ಮಾಡಬೇಕು, ಶುಂಠಿಯಾಗ ಮಾಡಬೇಕು. ಶುಂಠಿಯಾಗ ಮಾಡುವುದರಿಂದ ನಿನ್ನ ಕಷ್ಟಗಳೇನಾಗ್ತವ, ಪರಿಹಾರ ಆಗ್ತವ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವನ ಮಾತನ್ನು ಕೇಳಿ ಶ್ರೀಮಂತ ಒಪ್ಕೊಳ್ತಾನೆ. ಯಾಗಶಾಲೆಯಲ್ಲಿ ಆ ಸಂದರ್ಭದಲ್ಲಿ ಯಾಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಬ್ರಾಹ್ಮಣ ಬರ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ಬಂದಾಗ ಆ ಯಾಗವನ್ನು ಮಾಡಿಸ್ತಕ್ಕಂಥ, ಶುಂಠಿ ಯಾಗವನ್ನು ಮಾಡಿಸ್ತಕ್ಕಂಥ ಬ್ರಾಹ್ಮಣ ವಿಚಲಿತನಾಗ್ತಾನೆ. ಇವ್ಯಾಕೆ ಬಂದ ಅಂತಕ್ಕಂಥ ಮಾತನ್ನು ನನ್ನ ಗುಟ್ಟು ರಟ್ಟು ಮಾಡ್ತಾನೆ ಅಂತ ತಿಳಿದು ಈ ಮೇಲಿನ ಮಂತ್ರವನ್ನು ಹೇಳ್ತಾನೆ. ಇಬ್ಬರೂ ಭ್ರಷ್ಟಾಧಿಕಾರಿಗಳು, ರಾಜಕಾರಣಿಗಳು, ಇಬ್ಬರ ನಡುವೆ ನಡೆಯುವ ಮಾತುಗಳೇ ಈ ಮೇಲಿನ ಮಂತ್ರದಂತೆ. ಭ್ರಷ್ಟರಿಗೆ ಯಾವುದೇ ಸಿದ್ಧಾಂತ ಇರುವುದಿಲ್ಲ. ಅವರ ಮನೆಯ ದೇವರು ಲಂಚ, ಅವರ ದೇವರ ಪೂಜೆ ಅಂದರೆ ಅದು ಭ್ರಷ್ಟಾಚಾರ. ಹೀಗಾಗಿ ಹಣ ಬಾಚಿಕೊಳ್ಳಲು ಯಾರೊಂದಿಗಾದರೂ, ಯಾವುದೊಂದರಿಗಾದರೂ ರಾಜಿ ಮಾಡಿಕೊಳ್ತಾರೆ. ಲಂಚಾವತಾರದಲ್ಲಿ ಇನ್ವಾಲ್ವ್ ಆದವರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಭ್ರಷ್ಟಾಚಾರದಲ್ಲಿ ಮಾತ್ರ ಅವರೆಲ್ಲರೂ ಪರಸ್ಪರ ಒಗ್ಗಟ್ಟಿನಿಂದ ಇರ್ತಾರೆ. ನಿನಗೆ ನಾನು ತೊಂದರೆಯನ್ನು ಕೊಡೋದಿಲ್ಲ, ನೀನು ನನಗೇನು ಮಾಡಬಾರ್ದು, ತೊಂದರೆಯನ್ನು ಕೊಡಬಾರ್ದು. ಒಟ್ಟು 100 ಎಮ್ಮೆಗಳನ್ನು ಈ ದಾನದಲ್ಲಿ, ಯಾಗದ ದಾನದಲ್ಲಿ, ಶುಂಠಿ ಯಾಗದಲ್ಲಿ ಬರ್ತಾವ. ಅದ್ರಾಗ ನಾನು ನೀನು ಪರಸ್ಪರ ಏನು ಮಾಡೋಣ, ಹಂಚಿಕೊಳ್ಳೋಣ. ನೀನು ನನಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬೇಡ, ಇಬ್ಬರು ಕೂಡಿ ತಿನ್ನೋಣ ಅಂತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನೊಂದು ಪದ್ಯ ಏನದ ಅಂದ್ರೆ, ಭ್ರಷ್ಟಾಚಾರದ ದುಷ್ಟತನದ ಬಗ್ಗೆ ಒಂದು ಪದ್ಯ ಏನದ, ಕಾಯಸ್ತೇನೋ ಅದರಸ್ತೇನ, ಕಾಯಸ್ತೇನೋ ಅದರಸ್ತೇನ ಮಾತೃ ಮಾಂಸಂ ನ ಭಕ್ಷಿತಂ, ನ ತಂತ್ರಕರಾಣಂ ಹೇತುಸ್ತತ್ರ ಹೇತುರ್ದಂತತ್ವ. ಅಂದ್ರೆ ಈ ಒಂದು ಪದ್ಯದಲ್ಲಿ ಏನು ಬರ್ತದೆ ಅಂದ್ರೆ, ಕಾಯಸ್ಥ ಅಂದ್ರೆ ಸರ್ಕಾರದ ಅಧಿಕಾರಿ ಒಬ್ಬ ತಾಯಿಯ ಗರ್ಭದಲ್ಲಿದ್ದಾಗ ತಾಯಿಯ ಮಾಂಸವನ್ನು ತಿನ್ನಲಿಲ್ಲವಂತೆ. ಅವನಿಗೆ ತನ್ನ ತಾಯಿ ಮೇಲಿದ್ದ ಕರುಣೆಯ ಪ್ರೀತಿ ಅಲ್ಲ, ಇದಕ್ಕೆ ಕಾರಣ ಅಲ್ಲ. ಆಗ ಅವನಿಗೆ ಏನಾಗಿರಲಿಲ್ಲ, ಇನ್ನೂ ಬಾಯಲ್ಲಿ ಹಲ್ಲು ಬಂದಿರಂಗಿಲ್ಲ. ಹೀಗಾಗಿ ತಾಯಿಯ ಮಾಂಸವನ್ನು ಆತ ಏನು ಮಾಡಲಿಲ್ಲ, ತಿನ್ನಲಿಲ್ಲ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು, ವ್ಯಕ್ತಿಗಳು ಯಾರ ಬಗ್ಗೆ ಏನೋ ಇರಂಗಿಲ್ಲ, ಅವರಿಗೆ ದಯ ದಾಕ್ಷಿಣ್ಯ ಇರಂಗಿಲ್ಲ. ದೇಶದ ಬಗ್ಗೆ, ಸಮಾಜದ ಬಗೆಗೆ, ಮನುಕುಲದ ಬೆಳವಣಿಗೆಯ ಬಗೆಗೆ, ತಮ್ಮ ತಂದೆ ಬಗೆಗೆ, ತಾಯಿಯ ಬಗೆಗೆ, ಮಗಳ ಬಗೆಗೆ, ಹೀಗೆ ಯಾರಿಗೆ ಬಾಂಧವ್ಯ ಕೂಡ ಅವರಿಗೆ ಇರೋದಿಲ್ಲ. ಅವರ ಬಾಂಧವ್ಯ ಏನಿದ್ರೂ ಕೂಡ ಅಯೋಗ್ಯರನ್ನು ಒಳಗೊಂಡಂಥ ಭ್ರಷ್ಟರ ಸಂಬಂಧ. ಎಲ್ಲರೂ ಅವರ ಮಾತನ್ನು ಕೇಳಿ 3 ಹೊತ್ತು ಜಪ ಮಾಡ್ತಿರ್ತಾರೆ. ಭ್ರಷ್ಟತೆಯ ಬಗೆಗೆ, ಲಂಚದ ಬಗೆಗೆ ಜಪ ಮಾಡ್ತಿರ್ತಾರೆ. ಅವರ ಪೂಜೆ, ಅವರ ಭಜನೆ, ಅವರ ಧ್ಯಾನ, ಅವರ ತಪಸ್ಸು, ಸೇವೆ ಎಲ್ಲವೂ ಲಂಚ ಲಂಚ ಲಂಚ. ಇದುವೇ ಭ್ರಷ್ಟರ ಏಕತೆಯ ಮಂತ್ರ. ಈ ಭ್ರಷ್ಟರ ಏಕತೆಯ ಮಂತ್ರ ಅದು ಏನಾಗ್ತದೆ, ಕ್ರಮೇಣವಾಗಿ ಭ್ರಷ್ಟಾಚಾರದ ಬೆಳವಣಿಗೆಗೆ ಕಾರಣೀಭೂತ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡುವುದು ಇಲ್ಲಿ ಹೇಳ್ಬೋದು. ಭ್ರಷ್ಟಾಚಾರಕ್ಕೆ ಇನ್ನೂ ಹಲವಾರು ಸಂಗತಿಗಳು ಕಾರಣೀಭೂತ. ಕಾಕಿ, ಕಾವಿ, ಖಾದಿ ಈ 3 ಭ್ರಷ್ಟರ ಸಂಗಮ, ತ್ರಿವೇಣಿ ಸಂಗಮ ಅಂತ ನಾವೇನು ಹೇಳ್ತೀವಿ. ಒಂದು ರೀತಿ ಕೂಡಲ ಸಂಗಮ ಇದ್ದಂಗೆ. ಖಾಕಿ, ಖಾದಿ, ಕಾಮಿ ಭ್ರಷ್ಟರು ಇವರೆಲ್ಲರೂ ಕೂಡಿಕೊಂಡು ಭ್ರಷ್ಟಾಚಾರದ ಒಂದು ಸರ್ಕಲನ್ನು ಏನು ಮಾಡ್ತಾರೆ, ರಚನೆ ಮಾಡ್ಕೋತಾರೆ. ಈ ಅನ್ಹೋಲಿ ಅಲಯನ್ಸ್, ಅಪವಿತ್ರವಾದಂತಹ ಮೈತ್ರಿ, ಅಪವಿತ್ರವಾದ ಮೈತ್ರಿ, ಅನ್ಹೋಲಿ ಅಲಯನ್ಸ್ ಕೂಟ, ಭ್ರಷ್ಟರ ಕೂಟ ಅನೇಕ ಸಲ ಏನು ಮಾಡ್ತದೆ, ಭ್ರಷ್ಟಾಚಾರದ ಬೆಳವಣಿಗೆಗೆ ರತ್ನಗಂಬಳಿ ಹಾಸಿಕೊಟ್ಟಂತೆ ಅದ. ಈ ಹಿನ್ನೆಲೆಯಲ್ಲಿ ಒಂದು ಶ್ಲೋಕ ಬರ್ತದೆ,
ಏನಪ್ಪ ಶ್ಲೋಕ ಅಂದ್ರೆ ರಾಜಸೇವಾ ಮನುಷ್ಯಾಣಾಯ ಸಿದಾರಾವ ಲೇಹನಂ. ರಾಜಸೇವಾ ಮನುಷ್ಯಾಣಾಯ ಸಿದಾರಾವ ಲೇಹನಂ ಪಂಚಾನನ ಪರಿಷ ರಿಷ್ಯಂಗೋ ವಾಲಿವದನ ಚುಂಬನಂ. ಈ ಶ್ಲೋಕದ ತಾತ್ಪರ್ಯ ಏನದಂದ್ರೆ ಮನುಷ್ಯರಿಗೆ ರಾಜಸೇವೆ ಎಂಬುದು ಕತ್ತಿಯ ಅಲಗನ್ನ ನೆಕ್ಕಿದಂತೆ, ಸಿಂಹವನ್ನು ಅಪ್ಪಿಕೊಂಡಂತೆ, ಸರ್ಪದ ಮುಖವನ್ನು ಚುಂಬಿಸಿದಂತೆ ಅಂತಕ್ಕಂಥ ಒಂದು ಈ ಶ್ಲೋಕದ ಏನದ ತಾತ್ಪರ್ಯ. ಇಲ್ಲಿ ರಾಜಸೇವೆ ಎಂಬುದು ಇಂದಿನ ಸರ್ಕಾರಿ ಕೆಲಸ. ರಾಜನಿಗೆ ಅಪತ್ಯವಾಗುವ ರೀತಿಯಲ್ಲಿ ಮಂತ್ರಿ ಆದವನು ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅಂತಂದ್ರೆ ಯಾವುದೇ ಮಂತ್ರಿಗಂತಂದ್ರೆ ಅವನಿಗೆ ಅಪತ್ಯ ಆಗ್ತಕ್ಕಂಥ ರೀತಿಯಲ್ಲಿ ಅವನ ಸಬಾರ್ಡಿನೇಟ್ಸ್, ಉಪಮುಖ್ಯಮಂತ್ರಿಗಳಂತಂದ್ರೆ ಕ್ಯಾಬಿನೆಟ್ ಮಂತ್ರಿಗಳಂತಂದ್ರೆ ಅವರ ಅಪತ್ಯ ವಿರೋಧ ಪಕ್ಷದ ಸದಸ್ಯರಂತಂದ್ರೆ ಯಾರೇ ಅಪತ್ಯವಾಗಿ ನಡೆದುಕೊಂಡ್ರೆ ಅಂಥವ್ರು ಏನಾಗ್ತಾರೆ, ರಾಜಕೋಪಕ್ಕೆ ತುತ್ತಾಗ್ತಾರೆ. ರಾಜನಿಗೆ ಅಪತ್ಯವಾಗುವುದು ಅಂದ್ರೆ ರಾಜಧರ್ಮ ಮಾರ್ಗವನ್ನು ಬಿಟ್ಟು ನಡೆದಾಗ, ರಾಜ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದಾಗ ಅದನ್ನು ಗಮನಿಸಿ ಅದರ ಬಗ್ಗೆ ಎಚ್ಚರಿಸುವುದು ಮಂತ್ರಿಗಳಾದಂಥವರ ಕರ್ತವ್ಯ. ಅಂತೆಯೇ ಸರ್ಕಾರದ ಅಧಿಕಾರಿಗಳು ಕೂಡ ಸರ್ಕಾರ ಜನವಿರೋಧಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಾಗ, ಕಾನೂನುಗಳನ್ನು ರಚನೆ ಮಾಡಿದಾಗ ಅದನ್ನು ವಿರೋಧಿಸ್ತಕ್ಕಂಥ, ಅದರ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡಬೇಕು, ಅಧಿಕಾರಿ ವರ್ಗದವರು ಮಾಡಬೇಕು, ಇತರ ಮಂತ್ರಿಗಳು ಮಾಡಬೇಕು. ಆದರೆ ಅದು ಅಪತ್ಯ ಆತಂದ್ರೆ ಅದು ಎದಕ್ಕೆ ಎಡೆ ಮಾಡಿಕೊಡ್ತದೆ, ಅವ್ರ ಕೋಪಕ್ಕೆ ಎಡೆ ಮಾಡಿಕೊಟ್ಟು ಕ್ರಮೇಣ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತದೆ. ಹೀಗೆ ಧರ್ಮ ಮಾರ್ಗದಲ್ಲಿರುವ ರಾಜಸೇವಕರಿಗೂ ಸರ್ಕಾರಿ ಅಧಿಕಾರಿಗಳು ಯಾವಾಗಲೂ ಏನು ಮಾಡ್ತವೆ, ಅಧಿಕಾರಿಗಳಿಗೆ ಗುರುಬೋಧನ ಮಾಡ್ತಕ್ಕಂಥವ್ರಿಗೆ ಏನಾಗ್ತದೆ, ಅವ್ರಿಗೆ ಸದಾ ತೊಂದರೆಗಳು ಎದುರಾಗ್ತಾನೆ ಇರ್ತಾವೆ. ರಾಜಸೇವಕನಿಗೆ ಏನಾಗ್ತದೆ, ಗಡಿಪಾರ ಆಗ್ತದೆ. ಸರ್ಕಾರಿ ಅಧಿಕಾರಿಗೆ ನೀರಿಲ್ಲದಲ್ಲಿ, ರಸ್ತೆ ಇಲ್ಲದಲ್ಲಿ, ಅವಶ್ಯಕತೆಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಾನಗಳಲ್ಲಿ ಏನಾಗ್ತದೆ, ವರ್ಗಾವಣೆ ಮಾಡ್ತಕ್ಕಂಥ ಪಾಡನ್ನು ನಾವು ಕಾಣ್ತೀವಿ. ಹೀಗಾಗಿ ಇಂದು ಸರ್ಕಾರದ ಅನ್ಯಾಯಗಳನ್ನು ಎತ್ತಿ ತೋರಿಸುವಲ್ಲಿ ಧೀಮಂತ ಅಧಿಕಾರಿಗಳು ಎಷ್ಟು ಮಂದಿದ್ದಾರೆ ಇದ್ರೂ ಅವರ ಸಂಖ್ಯೆ ಏನದ ಬಹಳ ಕಡಿಮೆ ಆಗಿದೆ. ಹೀಗಾಗಿ ಕ್ರಮೇಣ ಏನಾಗ್ತದೆ, ಇಂಥ ಸಂದರ್ಭದಲ್ಲಿ ಹಾವಿಗೆ ಮುತ್ತು ಕೊಡುವಂತಹ, ಸಿಂಹವನ್ನು ಅಪ್ಪಿಕೊಳ್ಳುವಂತಹ ಸನ್ನಿವೇಶಗಳು ಎದುರಾಗ್ತವೆ. ಅಂತಹ ದುಸ್ಸಾಹಸಕ್ಕೆ ಅಧಿಕಾರಿ ವರ್ಗದವರೇನಾಗಲ್ಲ, ಮನಸ್ಸು ಮಾಡೋದಿಲ್ಲ. ಅವರು ಕೂಡ ಏನಾಗ್ತಾರೆ, ಈ ಭ್ರಷ್ಟ ರಾಜಕಾರಣಿಗಳ ಜೊತೆಗೆ ಅವರು ಮಿಂಗಲ್ ಆಗಿ ಮೈತ್ರಿಯನ್ನು ಬೆಳೆಸಿಕೊಂಡು ಭ್ರಷ್ಟಾಚಾರ ಬೆಳೆಯಲಿಕ್ಕೆ ಏನಾಗ್ತಾರೆ, ಕಾರಣೀಭೂತರಾಗ್ತಾರೆ. ಹೀಗೆ ಭ್ರಷ್ಟಾಚಾರದಲ್ಲಿ ವಿಷಯದಲ್ಲಿ ಎಲ್ಲರೂ ಏನು ಪರಸ್ಪರ ಏನಾಗ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆಚಾರಕ್ಕೂ ವಿಚಾರಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ. ವೇದಿಕೆ ಮೇಲೆ ನಿಂತು ಮಾತನಾಡ್ತಕ್ಕಂಥ, ಭಾಷಣದಲ್ಲಿ ಉಪಯೋಗ ಮಾಡ್ತಕ್ಕಂಥ ಪದಗಳ ಬೇರೆ, ಶಬ್ದಗಳ ಬೇರೆ, ನಂತರ ಕಾರ್ಯಾಚರಣೆಯಲ್ಲಿ ತರ್ತಕ್ಕಂಥ ಸಂದರ್ಭದಲ್ಲಿ ನಡೆದುಕೊಳ್ತಕ್ಕಂಥ ರೀತಿಯೇ ಬೇರೆ. ಹೀಗೆ ಭ್ರಷ್ಟ ವ್ಯಕ್ತಿಗಳೆಲ್ಲರೂ ಕೂಡಿಕೊಂಡು ಭ್ರಷ್ಟಾಚಾರ ಹುಲಸಾಗಿ ಬೆಳೀಲಿಕ್ಕೆ ಏನಾಗ್ಯಾರ, ಒಂದು ರೀತಿಯಲ್ಲಿ ಕಾರಣೀಭೂತ ಆಗ್ಯಾರ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಹೀಗೆ ಅಪವಿತ್ರ ಮೈತ್ರಿ, ಸಂಧಾನ, ಅನ್ಹೋಲಿ ಅಲಯನ್ಸ್, ಅಡ್ಜಸ್ಟ್ಮೆಂಟ್ ಕೂಡ ಏನದ ಭ್ರಷ್ಟಾಚಾರದ ಬೆಳವಣಿಗೆಗೆ ಏನು ಮಾಡ್ತದೆ, ಅದು ಕಾರಣೀಭೂತ ಅದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಏನು ಮಾಡ್ಬೋದು, ಮತ್ತೆ ಹೇಳ್ಬೋದು. ಭ್ರಷ್ಟಾಚಾರಕ್ಕೆ ಇನ್ನೂ ಹಲವಾರು ಅಂಶಗಳು ಕಾರಣೀಭೂತಗಳು. ಅವುಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಂತಂದ್ರೆ, ಮೊದಲನೇದಾಗಿ ಅದರಲ್ಲಿ ದುರುದ್ದೇಶಪೂರಿತ ಕೃತಕ ಕೊರತೆ, ಕೃತ್ರಿಮ ಅಭಾವ. ದುರುದ್ದೇಶಪೂರಿತ ಕೃತಕ ಕೊರತೆ ಅಥವಾ ಕೃತ್ರಿಮ ಅಭಾವ. ದುರುದ್ದೇಶಪೂರಿತ
ಅಥವಾ ಕೃತಕ ಅಭಾವ, ದುರುದ್ದೇಶಪೂರಿತ ಕೃತಕ ಅಭಾವದ ಸೃಷ್ಟಿ, ಕೃತಕ ಅಭಾವದ ಸೃಷ್ಟಿ. ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ, ಕೃತ್ರಿಮವಾಗಿ ಆಹಾರ ಧಾನ್ಯ, ಜೀವನಾವಶ್ಯಕ ವಸ್ತುಗಳ ಮುಂತಾದವುಗಳನ್ನು ಅಭಾವ ಮಾಡೋದು, ಸ್ಕೇರ್ಸಿಟಿ ಮಾಡೋದು. ಸ್ಕೇರ್ಸಿಟಿ ಮಾಡೋದ್ರ ಮೂಲಕ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಕ್ಕಂಥ ಒಂದು ಸ್ಥಿತಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತದೆ ಅಂತಕ್ಕಂಥ ಮಾತನ್ನು ರಾಮ್ ಔಜಾ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಅಭಿಪ್ರಾಯಪಟ್ಟಾರ. ಕಳ್ಳ ವ್ಯಾಪಾರಸ್ಥರು ಈ 2 ನಂಬರ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಅವ್ರೇನು ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಈ ಡೇ ಟು ಡೇ ಲೈಫಿಗೆ ಬೇಕಾಗ್ತಕ್ಕಂಥ ಅವಶ್ಯಕತೆಗಳನ್ನು ಏನು ಮಾಡ್ತಾರೆ, ಕೊರತೆ ಮಾಡ್ತಾರೆ. ಮತ್ತು ಅದರಲ್ಲಿ ಕಲಬೆರಕೆಯನ್ನು ಮಾಡ್ತಾರೆ. ಆಹಾರ ಧಾನ್ಯಗಳಲ್ಲಿ ಕಲಬೆರಕೆಯನ್ನು ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಭ್ರಷ್ಟದ ಮೂಲಕ ಹಣವನ್ನು ಏನು ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಅದರಂತೆ ಭ್ರಷ್ಟ ಅಧಿಕಾರಿಗಳು ಉದ್ಯಮಿಗಳಿಗೆ ಪರವಾನಗಿ ಕೊಡಲಿಕ್ಕೆ, ಲೈಸೆನ್ಸ್ ರಿನ್ಯೂವಲ್ ಮಾಡಲಿಕ್ಕೆ, ಉಸ್ಕಿಗೆ ಪರ್ಮಿಟ್ ಕೊಡಲಿಕ್ಕೆ, ಹಣವನ್ನು ಪಡೆದುಕೊಳ್ಳಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಹೀಗೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಬೆಳವಣಿಗೆ ಏನು ಮಾಡ್ತದೆ, ಎಡೆಮಾಡಿ ಕೊಡ್ತದೆ. ಇನ್ನೊಂದು ಮಹತ್ವದ ಕಾರಣ ಏನಂತಂದ್ರೆ ನಾಗರಿಕರ ನಿರ್ಲಕ್ಷ್ಯ ಮನೋಭಾವನೆ. ಭ್ರಷ್ಟಾಚಾರದ ಬಗೆಗೆ ನಾಗರಿಕರ ನಿರ್ಲಕ್ಷ್ಯ ಮನೋಭಾವನೆ ಅಥವಾ ಸಾರ್ವಜನಿಕರ ತೀವ್ರ ಆಕ್ರೋಶದ ಕೊರತೆ, ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವಿಕೆ, ಭ್ರಷ್ಟಾಚಾರ ಸಹಿಸಿಕೊಳ್ಳುವಿಕೆ, ಭ್ರಷ್ಟಾಚಾರ ಸಹಿಸಿಕೊಳ್ಳುವಿಕೆ, ಅದರಂತೆ ಜನಸಾಮಾನ್ಯರ ನಿರ್ಲಕ್ಷ್ಯ ಮನೋಭಾವನೆ, ನಿರ್ಲಕ್ಷ್ಯ ಭಾವನೆ, ಜನಸಾಮಾನ್ಯರ ನಿರ್ಲಕ್ಷ್ಯ ಮನೋಭಾವನೆ, ಸಹಿಸಿಕೊಳ್ಳುವಿಕೆ, ಆಕ್ರೋಶದ ಕೊರತೆ, ಭ್ರಷ್ಟಾಚಾರದ ವಿರುದ್ಧ ಜನರ ನಾಗರಿಕರ ಆಕ್ರೋಶದ ಕೊರತೆ, ಈ ಎಲ್ಲ ಸಂಗತಿಗಳು ಭ್ರಷ್ಟಾಚಾರದ ಬೆಳವಣಿಗೆ ಏನು ಮಾಡ್ತಾವೆ, ಸ್ಕೋಪ್ ಕೊಡ್ತಾವೆ, ಕುಮ್ಮಕ್ಕನ್ನು ಕೊಡ್ತಾವೆ, ಪ್ರೇರೇಪಣೆಯನ್ನು ಕೊಡ್ತಾವೆ. ಸಾರ್ವಜನಿಕ ವಲಯಗಳಲ್ಲಿ, ಸರ್ಕಾರದ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಸಾಮಾನ್ಯವಾದಂಥ ಏನಾಗಿದೆ ಸಂಗತಿ. ಸಾರ್ವಜನಿಕರು ದೈನಂದಿನ ಜೀವನದಲ್ಲಿ ಅದನ್ನೇನು ಮಾಡ್ಯಾರ, ಅಡಾಪ್ಟ್ ಮಾಡಿಕೊಂಡು ಹಾಸು ಹೊಕ್ಕಾಗ್ಯ. ಹೀಗಾಗಿ ಭ್ರಷ್ಟಾಚಾರ ಇದು ತೀವ್ರಗತಿಯಲ್ಲಿ ಏನಾಗ್ತಾ ಇದೆ, ಬೆಳೀತಾ ಇದೆ. ಸರ್ಕಾರದ ಕೆಲಸ ದೇವರ ಕೆಲಸ, ಇದು ಜನಸೇವೆ, ಜನಾರ್ದನನ ಸೇವೆ, ಸಮಾಜ ಸೇವೆ, ಈಶ ಸೇವೆ ಅಂತಕ್ಕಂಥ ಮಾತನ್ನು ನಾವು, ಗಾದೆ ಮಾತುಗಳನ್ನು ನಾವು ಕೇಳಿದ್ದೇವೆ. ನಮ್ಮ ವಿಧಾನಸೌಧ ಕಟ್ಟಡದ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಕ್ಕಂಥ ಮಾತನ್ನು ನಾನುಡಿಯನ್ನು ಬರೆದ. ಇಲಾಖೆಗಳಲ್ಲಿ, ಸರ್ಕಾರದ ಇಲಾಖೆಗಳಲ್ಲಿ ಕೆಲಸವನ್ನು ಅನವಶ್ಯಕವಾಗಿ ವಿಳಂಬ ಮಾಡ್ತಕ್ಕಂಥ ಒಂದು ಸ್ಥಿತಿ ಕೂಡ ಭ್ರಷ್ಟಾಚಾರಕ್ಕೆ ಏನು ಮಾಡ್ತಾ ಇದೆ, ಎಡೆಮಾಡಿ ಕೊಡ್ತಾ ಇದೆ. ನಿಮ್ಮ ಕೆಲಸ ವಿಳಂಬವಾದ್ರೆ, ಅನಗತ್ಯ ಲೇಟ್ ಆತಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತಕ್ಕಂಥ ಬೋರ್ಡನ್ನು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ, ಖಾಸಗಿ ಇಲಾಖೆಗಳಲ್ಲಿ ಏನು ಮಾಡಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ನೌಕರ ವರ್ಗದವರು, ಮೇಲಾಧಿಕಾರಿಗಳು ಲಂಚ್ ಕೇಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ತಿಳಿಸಿ ಎಂಬ ಫಲಕ ಹಾಕಿರ್ತಾರೆ. ಆದರೆ ವಿಪರ್ಯಾಸ ಅಂತಂದ್ರೆ ಆ ಬೋರ್ಡಿನ ಕೆಳಗೆ ಕುಳಿತು ಕೆಲಸ ಮಾಡುವಂಥ ಅಧಿಕಾರಿಗಳು, ನೌಕರ ವರ್ಗದವರು ಕೆಲವೊಮ್ಮೆ ರಾಜಾರೋಷವಾಗಿ, ಕೆಲವೊಮ್ಮೆ ಗುಪ್ತವಾಗಿ ಕೈ ಒಡ್ತಕ್ಕಂಥ ಒಂದು ಹ್ಯಾಬಿಟನ್ನು ಏನು ಮಾಡಿರ್ತಾರೆ, ಬೆಳೆಸ್ಕೊಂಡು ಬಂದಿರ್ತಾರೆ. ಗುಪ್ತವಾಗಿ ಲಂಚದ ವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಲಂಚದ ಲೇವಾದೇವಿ ಮಾಡಲಿಕ್ಕೆ ಕೆಲವೊಂದು ಏಜೆಂಟ್ಸ್ಗಳನ್ನು, ಮಿಡಲ್ ಮನ್ಗಳನ್ನು ಏನು ಮಾಡಿರ್ತಾರೆ, ಇಟ್ಕೊಂಡಿರ್ತಾರೆ.
ಆ ಮಧ್ಯವರ್ತಿಗಳ ಮೂಲಕ ಲಂಚ ಕೊಡ್ತಕ್ಕಂಥ ಒಂದು ಪ್ರೊಸೆಸ್ ಏನಾಗ್ತಿರ್ತದೆ ನಡೆಯುತ್ತೆ. ಲಂಚ್ ಕೊಟ್ಟಾಗ ಮಾತ್ರ ಕಡತಗಳಿಗೆ ಏನು ಬರ್ತದೆ, ಕೈಕಾಲುಗಳು ಬರ್ತಾವೆ. ಇಲ್ಲದೇ ಇದ್ರೆ ಆ ಕಡತಗಳಿಗೆ, ಫೈಲ್ಸ್ಗಳಿಗೆ ಏನಾಗಂಗಿಲ್ಲ, ಜೀವ ಬರೋದೇ ಇಲ್ಲ. ಏನು ಮುಟ್ಸ್ಲಿಲ್ಲ ಅಂದ್ರೆ, ಏನು ಕೊಡಲಿಲ್ಲ ಅಂತಂದ್ರೆ ಆ ಫೈಲು ಇದ್ದ ಸ್ಥಳದಲ್ಲಿ ಧೂಳು ತಿನ್ಕೋತೇನಾಗಿರ್ತಾವ, ಬಿದ್ದಿರ್ತಾವೆ. ಪ್ರತಿಯೊಂದು ಟೇಬಲ್ಗೂ ಇಂತಿಷ್ಟು ಲಂಚ ಅಂತ ಏನು ಮಾಡಿರ್ತಾರೆ, ಅಘೋಷಿತವಾಗಿ ನಿಗದಿ ಮಾಡಿರ್ತಾರೆ. ಲಂಚ್ ಕೊಟ್ಟಾಗ ಮಾತ್ರ ಅವ್ರವ್ರ ಟೇಬಲ್ದ ಕೈ ಬೆಚ್ಚಗಾದಾಗ ಮಾತ್ರ ಕಡತಗಳು ಕೇಸ್ ವರ್ಕರ್ ಮೂಲಕ ಏನಾಗ್ತಾವೆ, ಮೂವ್ಮೆಂಟ್ ಆಗ್ತಾವೆ. ಇಲ್ಲದೇ ಇದ್ರೆ ಅವಕ್ಕೆ ಏನಾಗಂಗಿಲ್ಲ, ಯಾವುದೇ ಕಾರಣಕ್ಕೂ ಜೀವ ಬರುವುದೇ ಇಲ್ಲ. ಇಂದಿನ ಒಂದು ಪರಿಸ್ಥಿತಿಯಲ್ಲಿ ನ್ಯಾಯೋಚಿತವಾದಂಥ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕಾಗ್ತದೆ, ಲಂಚ ಕೊಡ್ತಕ್ಕಂಥ ಸ್ಥಿತಿ ಅದು. ಇನ್ನು ಅನುಚಿತವಾದಂಥ, ನ್ಯಾಯೋಚಿತವಲ್ಲದಂಥ ಕೆಲಸಗಳನ್ನು ತೀವ್ರವಾಗಿ ಮಾಡಿಸ್ಕೊಳ್ಬೇಕಾದ್ರೆ ಲಂಚದ ಹಣದ ಎಂದಲಿಗೆ ಬಾಯಿ ಹಾಕ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂಥವ್ರಿಗೆ ಇನ್ನಿತರ ಸಮಸ್ಯೆಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಕ್ಕ ಸಾಲಿಗೆ ಅಕ್ಕನ ಬಂಗಾರ ಬಿಡದವ ಅಂತಕ್ಕಂಥ ಗಾದಿ ಮಾತಿನಂತೆ ಅವ್ರು ಯಾರೇ ಆಗಲಿ, ಸಂಬಂಧಿಕರೇ ಇರಲಿ, ಹತ್ತಿರದವರೇ ಇರಲಿ, ಅವರಿಂದ ಫೈಲ್ ಮೂವ್ಗಳನ್ನು ಮಾಡಲಿಕ್ಕೆ, ಅವ್ರ ಫೈಲ್ ಮೂವ್ಮೆಂಟ್ ಮಾಡಬೇಕಾದ್ರೆ ಲಂಚದ ಹಣವನ್ನು ಏನು ಮಾಡಬೇಕು, ಕೊಡಬೇಕಾಗ್ತದೆ. ಏನು ಮುಟ್ಸೋದನ್ನು ಮುಟ್ಟಿಸ್ಪ, ಏನು ಕೊಡೋದನ್ನು ಕೊಡುಪ ಅಂತಕ್ಕಂಥ ಒಂದು ಗುರುಬೋಧವನ್ನು ಮಾಡ್ತಾರೆ, ಪೀಡನೆಯನ್ನು ಮಾಡ್ತಾರೆ. ಲಂಚ್ ಕೊಡಲೇಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಇಲ್ಲದೇ ಇದ್ರೆ ಕಡತಗಳಲ್ಲಿ ಮಾಹಿತಿ ಕಾಗದಗಳನ್ನು, ಮಹತ್ವದ ಕಾಗದಗಳನ್ನು ಉದ್ದೇಶಪೂರ್ವಕವಾಗಿ ಹರಿದು ಹಾಕಿ, ಇಲ್ಲ ಕಡತಗಳನ್ನು ಮುಚ್ಚಿಟ್ಟು ಆ ಕಡತಗಳು ಸಿಗಲಾರದಂಗೆ ಮಾಡಿ ಅವ್ರು ಹೇಳಿದಷ್ಟು ಲಂಚದ ಹಣವನ್ನು ಕೊಟ್ಟಾಗ ಮಾತ್ರ ಏನಾಗ್ತದೆ, ಫೈಲ್ಗಳೇನಾಗ್ತವೆ, ಮೂವ್ಮೆಂಟ್ ಆಗ್ತವೆ. ಇಲ್ಲದಿದ್ರೆ ಏನಾಗಂಗಿಲ್ಲ, ಫೈಲ್ಗಳು ಮೂವ್ಮೆಂಟ್ ಆಗಂಗಿಲ್ಲ. ಒಂದು ವೇಳೆ ಲಂಚ್ ಬಡಕ ಅಧಿಕಾರಿ ವಿರುದ್ಧ ಧ್ವನಿ ಎತ್ತಿದ್ರೆ, ಮೇಲಾಧಿಕಾರಿಗೆ ತಿಳಿಸಿದ್ರೆ, ಅರ್ಜಿ ಬರೆದ್ರೆ ಅದು ಮೇಲಾಧಿಕಾರಿಗಳ ಗಮನಕ್ಕೆ ಅವ್ರು ಏನು ಮಾಡಂಗಿಲ್ಲ, ತರಂಗಿಲ್ಲ. ಬಂದರೂ ಸಹ ಮೇಲಾಧಿಕಾರಿಗಳು ಯಾವುದೇ ರೀತಿಯ ಏನು ಮಾಡಂಗಿಲ್ಲ, ಕ್ರಮವನ್ನು ಕೈಗೊಳ್ಳಂಗಿಲ್ಲ. ಯಾಕಂದ್ರೆ ಲಂಚದ ಹಣದಲ್ಲಿ ಅವ್ರಿಗೂ ಏನಾಗ್ತಿರ್ತದೆ, ಶೇರ್ ಹೋಗ್ತಿರ್ತದೆ, ಪಾಲು ಹೋಗ್ತಿರ್ತದೆ ಅಂತಕ್ಕಂಥ ಸಂಗತಿ ನಾವು ಕಾಣ್ತೀವಿ. ಆಫೀಸ್ಗೆ ಅಲ್ಲಾಡಿ ಅವ್ರ ಚಪ್ಪಲ್ಗಳ ಸಮೇತ ಹೊರತು ಕೆಲಸ ಲಂಚ ಕೊಡಲಿಲ್ಲ ಅಂದ್ರೆ ಏನಾಗಲ್ಲ, ಪೂರ್ಣ ಆಗಂಗಿಲ್ಲ. ಕೊನೆಗೆ ಲಂಚವನ್ನು ಕೊಡ್ತಕ್ಕಂತಹ ಒಂದು ವಾತಾವರಣವನ್ನು ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಇದರಿಂದ ಕೆಲಸ ಬಲು ಬೇಗನೆ ಆಗಬೇಕಾದ್ರೆ, ತೀವ್ರವಾಗಿ ಆಗಬೇಕಾದ್ರೆ ಅಂದ್ರೆ ಏನು ಕೊಡುವುದನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಗುರುಬೋಧವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕೊನೆಗೆ ಯಾವುದೇ ಉಪಾಯ ಇಲ್ಲದೆ ಆ ವ್ಯಕ್ತಿ ಏನು ಮಾಡ್ತಾನೆ, ಲಂಚದ ಹಣವನ್ನು ಕೊಟ್ಟು ತನ್ನ ಕೆಲಸವನ್ನು ಮಾಡಿಸಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೀವಿ. ಲಂಚದ ಹಣದಿಂದ ಬಲು ಬೇಗನೆ ಕೆಲಸ ಆಗ್ತಾವ ಅಂತಕ್ಕಂಥ ಒಂದು ಸ್ಥಿತಿ ಸೃಷ್ಟಿಸಿ ಸಾರ್ವಜನಿಕರು ಭ್ರಷ್ಟಾಚಾರದ ವಿರುದ್ಧ ಏನು ಮಾತನಾಡದಂತೆ ಮಾಡ್ತಾರೆ. ಅವರ ಏನಾರ ಧ್ವನಿ ಅರಣ್ಯ ರೋದನ ಆದಂತೆ ಆಗ್ತಾವೆ. ಈ ಎಲ್ಲ ಕಾರಣದಿಂದ ಅವರ ಧ್ವನಿ ದುರ್ಬಲವಾಗಿ ಲಂಚದ ಹಣದ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಮನಿ ಮೇಕ್ಸ್ ಎ ಮ್ಯಾನ್ ಡಾನ್ಸ್ ಲೈಕ್ ಎ ಡಾಗ್ ಇನ್ ಬಜಾರ್. ಹಣ ಹೋತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಅವಕಾಶಗಳ ಬಾಗಿಲು ಏನಾಗ್ತಾವ, ಓಪನ್ ಅಪ್ ಆಗ್ತಾವೆ. ಹೀಗೆ ಕುರುಡು ಕಾಂಚಾಣ ಅಧಿಕಾರಿಗಳನ್ನು, ಭ್ರಷ್ಟರನ್ನು ಕಣ್ಣು ಕಿವಿ ಇಲ್ಲದಂತೆ ಮಾಡ್ತಾವೆ. ಈ ಕುರುಡು ಕಾಂಚಾಣ ಅಂತಕ್ಕಂಥದ್ದು ಏನದ, ಇದು ಬಲು ಮೋಜಿನ ಒಂದು ಸಂಗತಿಯಾಗಿದೆ. ಹಣ ಹೋದ್ರೆ ಆಟೋಮೆಟಿಕ್ ಆಗಿ ಕೆಲಸ ಆಗ್ತಕ್ಕಂಥ ಒಂದು ಸ್ಥಿತಿ ನಾವು ಕಾಣ್ತಾ ಇದ್ದೀವಿ. ಹೀಗೆ ಭ್ರಷ್ಟ ಆಡಳಿತ ಕೂಡ ಭ್ರಷ್ಟಾಚಾರಕ್ಕೆ ಎಡೆಮಾಡಿ ಕೊಡ್ತಾವ. ಕೆಲವು ಇಲಾಖೆಗಳಂತಲೂ ಭ್ರಷ್ಟಾಚಾರಕ್ಕೆ ಹೇಳಿ ಮಾಡಿಸಿದಂಥ ಇಲಾಖೆಗಳು, ಅವು ಯಾವ್ಯಾವ ಇಲಾಖೆ ಅಂತಕ್ಕಂಥವುಗಳು ತಮ್ಗೆ ಗೊತ್ತಿದ್ದಂಥ ಸಂಗತಿ ಅದ. ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡುವುದೇನದ ಅವಶ್ಯಕತೆ ಇಲ್ಲ. ಪಗಾರ ತಗೊಂಡು ನೌಕರಿ ಮಾಡೋ ಮೂರ್ಖ ಅಂತ ಅಲ್ಲಿ ಹೇಳ್ತಾರೆ. ಏನಾದರೂ ಅವರ ಜೀವನ ನಡಿಬೇಕಾದ್ರೆ ದಿಂಬಳದ ಮೇಲೆ ಪಗಾರ ಮತ್ತದು ಎಫ್ ಡಿ ಹಾಕೋತ ಹೋಗೋದು. ಹೀಗೆ ಏನದ, ಸತ್ಯ ಹರಿಶ್ಚಂದ್ರನ ವಂಶಜರು, ಲಂಚ ಕೊಡದವ್ರನ್ನ ಸತ್ಯ ಹರಿಶ್ಚಂದ್ರ ವಂಶಜರು, ತುಗಳಾಡ್ದವ್ರನ್ನ ಸತ್ಯ ಹರಿಶ್ಚಂದ್ರ ವಂಶಜರು ಅಂತೇಳಿ ಮೊದಲಿಸಿ ಅಪಹಾಸ್ಯ ಮಾಡಿ ಕೊನೆಗೆ ಲಂಚ ತೆಗೆದುಕೊಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ.
ಕಾಣ್ತದೆ. ಹೀಗೆ ಏನದ ಅಂತಂದ್ರೆ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ತಕ್ಕಂಥ ಒಂದು ಮನೋಭಾವನೆ, ನಾಗರಿಕ ಸಮಾಜದ ನಿರ್ಲಕ್ಷ್ಯದ ಒಂದು ಮನೋಭಾವನೆ, ಅದು ಕೊನೆಗೆ ಏನು ಮಾಡ್ತದೆ ಅಂತಂದ್ರೆ ಭ್ರಷ್ಟಾಚಾರದ ಬೆಳವಣಿಗೆಗೆ ಎಡೆಮಾಡಿಕೊಡ್ತದೆ ಅಂತಕ್ಕಂಥ ಮಾತನ್ನು ನಾವು ಏನು ಮಾಡ್ಬೋದು, ಹೇಳ್ಬೋದು. ಇನ್ನು ಭ್ರಷ್ಟಾಚಾರಕ್ಕೆ ಇನ್ನೊಂದು ಮಹತ್ವದ ಕಾರಣ ಏನು ಅಂತಂದ್ರೆ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಂತಹ ಸ್ವಾರ್ಥ ಮತ್ತು ಲೋಭ, ಆತ್ಮತೃಪ್ತಿಯ ಕೊರತೆ, ಅತೃಪ್ತಿಯ ಮನೋಭಾವನೆ. ಅತೃಪ್ತಿ, ಲೋಭ, ಅತೃಪ್ತಿ, ಲೋಭ, ಆತ್ಮತೃಪ್ತಿಯ ಕೊರತೆ, ತೃಪ್ತಿಯ ಕೊರತೆಯ ಒಂದು ಸ್ಥಿತಿ. ಕೊರತೆ ಕೂಡ ಭ್ರಷ್ಟಾಚಾರದ ಬೆಳವಣಿಗೆ ಏನು ಮಾಡಿದ, ಮಾಡಿಕೊಟ್ಟ. ಮನುಷ್ಯ ಇವತ್ತು ಸ್ವಾರ್ಥಿ ಆಗ್ತಾ ಇದ್ದಾನೆ, ಲೋಭಿ ಆಗ್ತಾ ಇದ್ದಾನೆ. ಅವನ ಮನೋಭಾವನೆ ಭೌತಿಕ ವಸ್ತುಗಳ ಕಡೆಗೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸ್ವಾರ್ಥದ ಕಾರಣಕ್ಕಾಗಿ ಆತ ಲಂಚವನ್ನು ಏನು ಮಾಡ್ತಾ ಇದ್ದಾನೆ, ತೆಗೆದುಕೊಂಡು ಮೋಜಿನ ಜೀವನವನ್ನು ನಡೆಸ್ತಾ ಇದೆ. ಜನರ ಕಷ್ಟದ ಅನುಭವ ಅವ್ರಿಗೇನಾಗಂಗಿಲ್ಲ, ಆಗಂಗಿಲ್ಲ. ಲಂಚ ತೆಗೆದುಕೊಳ್ಳುವವರು ಲಂಚವನ್ನು ತೆಗೆದುಕೊಳ್ಳುವುದು ಯಾವುದೇ ಒಂದು ಕಾರಣವನ್ನು ನೆಪವೊಡ್ಡಿ ಅದನ್ನು ಸಮರ್ಥ ಮಾಡ್ಕೊತ ಹೋಗ್ತಾರೆ. ಈ ಭೌತಿಕ ವಸ್ತುಗಳನ್ನು ಸ್ವೀಕರಣೆ ಮಾಡ್ತಾ ಹೋದಂತೆ ಈ ಮಟೀರಿಯಲ್ ಲೈಫ್ ಅಪ್ರೋಚ್ ಏನದ, ಕೊಳ್ಳಬಾಕ ಸಂಸ್ಕೃತಿ ಏನದ, ನೋಡಿದಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ, ಹೆಂಡರು ಮಕ್ಕಳನ್ನು ಖುಷಿಪಡಿಸುವ ಸಲುವಾಗಿ ಸ್ವಾರ್ಥ ಮತ್ತು ಲೋಭಕ್ಕೆ ಒಳಗಾಗಿ ಆತ ಏನು ಮಾಡ್ತಾನೆ, ಭ್ರಷ್ಟಾಚಾರದಲ್ಲಿ ತೊಡಗ್ತಾನೆ. ಹಳೆಯ ಯೋಜನೆಗಳು ಹೋಗಿ ಹೊಸ ಯೋಜನೆಗಳು ಬಂದಾಗ ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಹೊಸದಾಗಿ ಟೆಂಡರ್ ಕರಿಬೇಕಾಗ್ತದೆ, ಹೊಸದಾಗಿ ಗುತ್ತಿಗೆದಾರರನ್ನು ನೇಮಿಸಬೇಕಾಗ್ತದೆ. ಆ ಟೆಂಡರ್ ಕರೀತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಲೋಭ ಹಣ ಗಳಿಸಲಿಕ್ಕೆ ಸುಲಭವಾಗಿ ದಾರಿ ಮಾಡಿಕೊಡ್ತದೆ. ಕಾನೂನು ಬಾಹಿರವಾದಂಥ ಕೃತ್ಯವನ್ನು ಮಾಡಿಸ್ಲಿಕ್ಕೆ ಏನು ಮಾಡ್ತದೆ, ಅದು ಅನುವು ಮಾಡಿಕೊಡ್ತದೆ. ಹೀಗೆ ಸ್ವಾರ್ಥ, ಲೋಭ, ದುರಾಸೆ, ಮಾನವನಲ್ಲಿ ಮನೆ ಮಾಡಿಕೊಂಡಂಥ ದುರಾಸೆ, ದಿಢೀರ್ ಶ್ರೀಮಂತನಾಗಬೇಕು, ಸಾಧ್ಯ ಆದಷ್ಟು ಹೆಚ್ಚಿನ ಹಣವನ್ನು ಗಳಿಸಬೇಕು, ಮೋಜಿನ ಜೀವನವನ್ನು ನಡೆಸಬೇಕು, ಹೈ ಸ್ಟ್ಯಾಂಡರ್ಡ್ ಆಫ್ ಲೈಫನ್ನು ನಡೆಸಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ದಿಂದ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಸಂಗತಿಗಳು ಕೂಡ ನಾವು ಭ್ರಷ್ಟಾಚಾರದ ಬೆಳವಣಿಗೆಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣೀಭೂತವು. ಇನ್ನೊಂದು ಮಹತ್ವದ ಕಾರಣ ಏನಂದ್ರೆ ಲ್ಯಾಕ್ ಆಫ್ ಕಾಂಪಿಟೇಟಿವ್ ಮಾರ್ಕೆಟಿಂಗ್ ಸಿಸ್ಟಮ್, ಸ್ಪರ್ಧಾತ್ಮಕ ಮುಕ್ತ ಮಾರುಕಟ್ಟೆಗಳ ಕೊರತೆ. ಸ್ಪರ್ಧಾತ್ಮಕ ಮುಕ್ತ ಮಾರುಕಟ್ಟೆಗಳ ಕೊರತೆ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಬೆಳವಣಿಗೆ ಏನದ ಕಾರಣೀಭೂತ ಅಂತ ಹೇಳ್ಬೋದು ನಾವು. ಸ್ಪರ್ಧಾತ್ಮಕ ಮಾರುಕಟ್ಟೆಗಳ ಕೊರತೆ, ಸ್ಪರ್ಧಾತ್ಮಕ ಮಾರುಕಟ್ಟೆಗಳ ಕೊರತೆ, ಸ್ಪರ್ಧಾತ್ಮಕ ಮಾರುಕಟ್ಟೆಗಳ ಕೊರತೆ. ಇಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕಾಂಪಿಟಿಷನ್ ಮಾಡ್ತಕ್ಕಂಥ ಮಾರುಕಟ್ಟೆಗಳ ಕೊರತೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರ ಕೊರತೆ. ಏಕಸ್ವಾಮ್ಯವನ್ನು ಏನು ಮಾಡ್ತಿದ್ದಾರೆ ಈ ವ್ಯಾಪಾರಸ್ಥರು ಪಡಿತಾ ಇದ್ದಾರೆ. ದೊಡ್ಡ ದೊಡ್ಡ ಮಾಲ್ಗಳನ್ನು ತೆರೆಯೋದ್ರ ಮೂಲಕ ಜನರನ್ನು ಸಂವಹನಕ್ಕೆ ಒಳಗೋಗುವಂತೆ ಮಾಡಿ ಹೆಚ್ಚಿನ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ಏನು ಮಾಡ್ತೀವಿ, ಕಾಣ್ತೀವಿ. ವ್ಯಾಪಾರಸ್ಥರು, ಉದ್ದಿಮೆದಾರರು ತಮ್ಮ ಒಂದು ಪ್ರಾಬಲ್ಯವನ್ನು ಮಾರುಕಟ್ಟೆಯಲ್ಲಿ ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರೇನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಸಣ್ಣ ವ್ಯಾಪಾರಸ್ಥರನ್ನು ಸದೆಬೆಳೆದು ಅವರ ವ್ಯಾಪಾರ ವಹಿವಾಟುಗಳನ್ನು, ಉದ್ಯಮಿಗಳನ್ನು ಖರೀದಿ ಮಾಡಿ ಏಕಸ್ವಾಮ್ಯತೆಯನ್ನು ಪಡೆದು ಇದಕ್ಕೆ ಇನ್ನಿತರ ಭ್ರಷ್ಟರ ಅಧಿಕಾರಿಗಳ ಮತ್ತಿತರರನ್ನು ಸಪೋರ್ಟ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಭ್ರಷ್ಟಾಚಾರವನ್ನು ಮಾಡ್ತಾರೆ. ಈ ಸ್ಪರ್ಧಾತ್ಮಕ ಮಾರುಕಟ್ಟೆಗಳ ಕೊರತೆ ಕೂಡ ಭ್ರಷ್ಟಾಚಾರಕ್ಕೆ ಫೇವರೇಬಲ್ ಕ್ಲೈಮೇಟ್, ಪೂರಕವಾದಂಥ ಒಂದು ಭ್ರಷ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಹೀಗೆ ಸ್ಪರ್ಧಾತ್ಮಕ ಮಾರುಕಟ್ಟೆಗಳ ಕೊರತೆ ಕೂಡ ಏನಾಗ್ತದೆ, ಭ್ರಷ್ಟಾಚಾರದ ಬೆಳವಣಿಗೆಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಅದೇನು ಮಾಡ್ತದೆ,
ಪ್ರೇರೇಪಣೆಯನ್ನು ಕೊಡ್ತಾ ಬಂದದ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಭ್ರಷ್ಟಾಚಾರಕ್ಕೆ ಮತ್ತೊಂದು ಕಾರಣವನ್ನು ನಾವು ನೋಡ್ಬೇಕಂತಂದ್ರೆ, ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟಾಚಾರದಲ್ಲಿ ತೊಡಗಿರುವವರಿಗೆ ಶಿಕ್ಷೆ ಹಾಗೂ ದಂಡನೀಯ ಕ್ರಮಗಳ ಕೊರತೆ. ಶಿಕ್ಷೆ ಹಾಗೂ ದಂಡದ ಕೊರತೆ. ಶಿಕ್ಷೆ ಹಾಗೂ ದಂಡದ ಶಿಕ್ಷೆ ಹಾಗೂ ದಂಡದ ಕೊರತೆ. ಲ್ಯಾಕ್ ಆಫ್ ಪನಿಷ್ಮೆಂಟ್ಸ್ ಆ್ಯಂಡ್ ಫೈನ್. ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥವ್ರಿಗೆ ಶಿಕ್ಷೆ ಹಾಗೂ ದಂಡದ ಕೊರತೆ ಇರುವುದರಿಂದ ಭ್ರಷ್ಟಾಚಾರದ ಬೆಳವಣಿಗೆಗೆ ಕಾರಣೀಭೂತವಾಗಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವವರು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟಾಚಾರದ ನಿಯಂತ್ರಣ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದರೂ ಕೂಡ ನಾವು ಹೇಗಾದರೂ ಮಾಡಿ ಆ ಭ್ರಷ್ಟಾಚಾರದ ಪ್ರಕರಣದಿಂದ, ದಂಡನೆ ಕ್ರಮದಿಂದ ತಪ್ಪಿಸಿಕೊಳ್ತೀವಿ, ಹೊರಗೆ ಬರ್ತೀವಿ ಅಂತಕ್ಕಂಥ ಅವ್ರದ್ದೊಂದು ಮನೋಭಾವನೆ ಭ್ರಷ್ಟಾಚಾರದ ಬೆಳವಣಿಗೆ ಏನು ಮಾಡಿದ ಕಾರಣೀಭೂತ. ಭ್ರಷ್ಟಾಚಾರದಂಥ ಅಪರಾಧ ಮಾಡಿದಂಥ ವ್ಯಕ್ತಿಗೆ ದಂಡ ವಿಧಿಸ್ತಕ್ಕಂತಹ ಕ್ರಮಗಳೇನವ ಅವು ಸ್ಲೋ ಪ್ರೊಸೆಸ್. ಹೀಗಾಗಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರೂ ಕೂಡ, ಆಂಟಿ ಕರಪ್ಷನ್ ವಿರೋಧಿ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ರೂ ಕೂಡ, ಮಾಧ್ಯಮದವರಿಗೆ ಸಿಕ್ಕಿಬಿದ್ರೂ ಕೂಡ ಅವ ಅಮಾನತುಗೊಂಡ್ರೆ ಅಂಥವನ್ನ ಏನು ಮಾಡ್ತಾರೆ, ಕ್ರಮೇಣ ಭ್ರಷ್ಟ ಅಧಿಕಾರಿಗಳ ಮೇಲಾಧಿಕಾರಿಗಳು ಅವಂಗ ಸಣ್ಣ ಪುಟ್ಟ ದಂಡವನ್ನು ವಿಧಿಸಿ ಅಥವಾ ಆ ದಂಡದ ಕ್ರಮ ಕಡಿಮೆ ಆಗುವಂಗೆ, ಪ್ರಭಾವ ಕಡಿಮೆ ಆಗುವಂಗೆ ಮಾಡಿ ಅವನನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಭ್ರಷ್ಟಾಚಾರದಲ್ಲಿ ತೊಡಗಿರುವವರಿಗೆ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂತಹ ಸಾರ್ವಜನಿಕ ಸೇವಕರೇನಿದೆ, ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ದಂಡ ಶಿಕ್ಷೆ ಆಗಲಾರ್ದಂಗೆ ಏನು ಮಾಡ್ತಾರೆ ನೋಡ್ಕೋತಾರೆ. ಮತ್ತು ಅದರಂತೆ ಭ್ರಷ್ಟಾಚಾರದ ನಿಯಮಗಳೇನವ ಕ್ಲಮ್ಜಿ ಅವು, ಸಂಕೀರ್ಣವಾದವುಗಳು. ಈ ಸಂಕೀರ್ಣವಾದಂತಹ ನಿಯಮಾವಳಿಗಳು ಕೂಡ ಏನು ಮಾಡ್ತದೆ ಅಂದ್ರೆ ಭ್ರಷ್ಟರನ್ನು ಆ ಬಲೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡ್ತದೆ, ಎಡೆಮಾಡಿ ಕೊಡ್ತದೆ. ಈ ಸಂಕೀರ್ಣವಾದಂತಹ ನಿಯಮಗಳು ಕೂಡ ಏನದ ಭ್ರಷ್ಟಾಚಾರದ ಬೆಳವಣಿಗೆಗೆ ಕಾರಣವಾದ ಸಂಕೀರ್ಣವಾದ ನಿಯಮಗಳು. ಈ ಸಂಕೀರ್ಣವಾದ ನಿಯಮಗಳು ಕ್ಲಮ್ಜಿ ಇರೋದ್ರಿಂದ, ಸರಿಯಾಗಿ ಕ್ಲಿಯರ್ ಕಟ್ ವಿಚಾರಗಳನ್ನು ಹೊಂದಿರದೇ ಇರೋದ್ರಿಂದ ಅವು ಏನು ಮಾಡ್ತಾವ, ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಡ್ತವೆ. ಈ ಭ್ರಷ್ಟಾಚಾರ ಎಡೆಮಾಡಿಕೊಡೋದ್ರಿಂದ ಸಹಜವಾಗಿ ಭ್ರಷ್ಟಾಚಾರಿಗಳಿಗೆ ಯಾವುದೇ ನಾಚಿಕೆ, ಮಾನ ಮರ್ಯಾದೆ ಇಲ್ಲದೆ ಅವರು ಭ್ರಷ್ಟತೆಯನ್ನು ಏನು ಮಾಡ್ತಾರೆ, ಮುಂದುವರಿಸಿಕೊಂಡು ಹೋಗ್ತಾರೆ. ಅದರಿಂದ ಇನ್ನೊಂದು ಕಾರಣ ಏನಂದರೆ ಕಾಯ್ದೆ ಕಾನೂನುಗಳಲ್ಲಿರ್ತಕ್ಕಂಥ ಲೋಪದೋಷಗಳು. ಕಾನೂನುಗಳಲ್ಲಿನ ಲೋಪದೋಷಗಳು. ಕಾಯ್ದೆ ಕಾನೂನುಗಳಲ್ಲಿಯ ಲೋಪದೋಷಗಳು. ಈ ಕಾಯ್ದೆ ಕಾನೂನುಗಳಲ್ಲಿಯ ಲೋಪದೋಷಗಳು ಕೂಡ ಅನೇಕ ಸಲ ಭ್ರಷ್ಟಾಚಾರಕ್ಕೆ ಏನು ಮಾಡ್ತಾವೆ, ಎಡೆಮಾಡಿಕೊಡ್ತಾವೆ. ನ್ಯಾಯಾಲಯಗಳಲ್ಲಿ ಈ ಕಾಯ್ದೆ ಕಾನೂನುಗಳಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಐಡೆಂಟಿಫೈ ಮಾಡಿ ಭ್ರಷ್ಟ ವಕೀಲರ ಮೂಲಕ, ಭ್ರಷ್ಟ ಅಧಿಕಾರಿಗಳ ಮೂಲಕ ನ್ಯಾಯ ಶೀಘ್ರ ಪರಿಹಾರ ಆಗಲಾರ್ದಂಗೆ ಏನು ಮಾಡ್ತಾರೆ, ನೋಡ್ಕೊಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಯಾರಾದರೂ ಇವ್ರ ವಿರುದ್ಧ ಸಾಕ್ಷಿಯನ್ನು ಹೇಳಿದ್ರಂದ್ರೆ ಅವ್ರನ್ನ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಒತ್ತಡ ಹೇರಿ ಸಾಕ್ಷಿ ಹೇಳಾರ್ದಂಗೆ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ FIR ದಾಖಲಾರ್ದಂಗೆ ನೋಡ್ಕೋತಾರೆ. ಕಡತಗಳನ್ನು ನಾಶಪಡಿಸುವಂತೆ ಏನು ಮಾಡ್ತಾರೆ, ಒಂದು ವಾತಾವರಣವನ್ನು ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಇಂಥವ್ರಿಗೆ ಮೇಲಾಧಿಕಾರಿಗಳೇನಿರ್ತದೆ ಕೃಪಾ ಕಟಾಕ್ಷವೂ ಇರ್ತದೆ. ಮೇಲಾಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಇವ್ರನ್ನ ಏನು ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ.
ಅಧಿಕಾರದ ಬಲದಿಂದ, ದೊಡ್ಡವರ ಬಲದಿಂದ, ಕಾನೂನಿನ ಬಲೆಯಿಂದ ಇವರೇನು ಮಾಡ್ತಾರೆ, ಸುಲಭವಾಗಿ ತಪ್ಪಿಸ್ಕೊಳ್ತಾರೆ. ಹೀಗಾಗಿ ಕಾನೂನಿನಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಮುಂದೆ ಮಾಡಿ ಮತ್ತು ಅವರು ಭ್ರಷ್ಟಾಚಾರ ಪ್ರಕರಣಗಳಿಂದ ಮುಕ್ತರಾಗಿ ಹೊಸದಾದಂಥ ಒಂದು ಅಧಿಕಾರದ ಸ್ಥಾನಕ್ಕೆ ಬರ್ತಕ್ಕಂಥದ್ದು ನಾವು ಕಾಣ್ತೀವಿ. ನ್ಯಾಯಾಲಯಗಳಲ್ಲಿ ಆಗ್ತಕ್ಕಂಥ ವಿಳಂಬತೆ, ನ್ಯಾಯದಾನದಲ್ಲಿ ವಿಳಂಬತೆ, ಅದು ಕೂಡ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತದೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತಕ್ಕಂಥ ಒಂದು ಮಾತು. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಸಕಾಲಕ್ಕೆ ನ್ಯಾಯ ನಿರ್ಣಯ ಮಾಡದೇ ಇರುವುದೂ ಕೂಡ ಮತ್ತಷ್ಟು ಭ್ರಷ್ಟಾಚಾರದಂಥ ಅಪರಾಧ ಚಟುವಟಿಕೆಗಳಿಗೆ ಏನು ಮಾಡ್ತದೆ, ಅದು ಎಡೆ ಮಾಡಿಕೊಡ್ತದೆ. ನ್ಯಾಯಾಲಯದಲ್ಲಿ ನ್ಯಾಯ ನಿರ್ಣಯ ಬೇಗನೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವರು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಕಾಣ್ತೀವಿ. ಈ ಸಾಕ್ಷಿ ಹೇಳಿಕೆ ಯಾರೂ ಮುಂದೆ ಬರೋಂಗಿಲ್ಲ. ನ್ಯಾಯಾಲಯಗಳಲ್ಲಿ ವಿಳಂಬದ ಸ್ಥಿತಿ ಏನು ಮಾಡ್ತದೆ, ಅದು ಭ್ರಷ್ಟಾಚಾರದ ಪ್ರಕರಣ ತನ್ನ ಪ್ರಕಾರ ಕಡಿಮೆ ಆಗುವಂತೆ ಮಾಡ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ನ್ಯಾಯಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಹೆಚ್ಚದ. ಅದಕ್ಕೆ ತಕ್ಕಂತೆ ನ್ಯಾಯಾಧೀಶರ ಕೊರತೆ ಇದೆ, ನ್ಯಾಯ ವ್ಯವಸ್ಥೆಯ ಕೊರತೆ ಇದೆ. ಈ ಕೊರತೆಯನ್ನು ಗಣನೆಗೆ ತೆಗೆದುಕೊಂಡು ಅಧಿಕಾರಿಗಳು ಭ್ರಷ್ಟಾಚಾರಗಳ ಪ್ರಕರಣಗಳಿಂದ ಏನು ಮಾಡ್ತಾರೆ, ಹೊರಗೆ ಬರ್ತಾರೆ ಅಂತಕ್ಕಂಥ ಮಾತನ್ನು CB ಮೆಮೋರಿ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಪರೋಕ್ಷವಾಗಿ ಭ್ರಷ್ಟಾಚಾರ ಬೆಳೆದು ಬರಲಿಕ್ಕೆ ನ್ಯಾಯಾಲಯಗಳ ವಿಳಂಬ ನೀತಿ, ನ್ಯಾಯ ನಿರ್ಣಯವನ್ನು ಮಾಡ್ತಕ್ಕಂಥ ವಿಳಂಬ ನೀತಿ ಕೂಡ ಏನದ ಕಾರಣೀಭೂತದ. ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಅಪರಾಧಿಗಳು ಹೆಚ್ಚೆಚ್ಚು ಅಪರಾಧಗಳನ್ನು ಮಾಡ್ತಾ ಹೋಗ್ತಾರೆ ಹೊರತು ಅಪರಾಧಗಳ ಪ್ರಮಾಣ, ಭ್ರಷ್ಟಾಚಾರದ ಅಪರಾಧದಂಥ ಪ್ರಕರಣಗಳು ಏನಾಗಂಗಿಲ್ಲ, ಕಡಿಮೆ ಆಗ್ತಾ ಇಲ್ಲ. ಈ ನ್ಯಾಯಾಲಯಗಳ ವಿಳಂಬ ನೀತಿ, ನ್ಯಾಯದಾನದಲ್ಲಿ ವಿಳಂಬತೆಯ ಒಂದು ವಾತಾವರಣ ಕೂಡ ಭ್ರಷ್ಟಾಚಾರಕ್ಕೆ ಏನು ಮಾಡ್ತಾ ಇದೆ, ಎಡೆಮಾಡಿ ಕೊಡ್ತದೆ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವೇನು ಮಾಡ್ಬೋದು, ಕೇಳ್ಬೋದು. ಅದರಂತೆ ಭ್ರಷ್ಟಾಚಾರ ಇಂದು ಆಧುನಿಕ ಜೀವನದ ಅನಿವಾರ್ಯತೆ. ಆಧುನಿಕ ಜೀವನದ ಅನಿವಾರ್ಯತೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಇದು ಅನ್ಅವಾಯ್ಡಬಲ್ ಸಿಚುವೇಶನ್ ಆಗಿದೆ, ಸರ್ಕಮ್ಸ್ಟೆನ್ಸ್ ಆಗಿದೆ. ಇಂದಿನ ಒಂದು ಆಧುನಿಕ ಸಮಾಜದಲ್ಲಿ ನಾವು ಬಾಳಬೇಕಾದ್ರೆ, ಬದುಕಬೇಕಾದ್ರೆ, ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಭ್ರಷ್ಟಾಚಾರಕ್ಕೆ ನಾವೇನು ಮಾಡಬೇಕಾಗ್ತದೆ, ಮೌನ ಸಮ್ಮತಿಯನ್ನು ಸೂಚಿಸುವುದು ಅನಿವಾರ್ಯವಾದಂಥ ಏನದ ಸ್ಥಿತಿಯಾಗಿದೆ. ಅದೇ ಒಂದು ಏಕೈಕ ಮಾರ್ಗ. ಯಾಕಂದರೆ ಲಂಚ ಕೊಡಲಿಲ್ಲ ಅಂತಂದರೆ ಯಾವುದೇ ಕೆಲಸಗಳೇನಾಗಂಗಿಲ್ಲ, ತೀವ್ರವಾಗಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಮನಸ್ಥಿತಿಯನ್ನು, ವಾತಾವರಣವನ್ನು ಏನು ಮಾಡ್ಯಾರ, ಆಫೀಸ್ಗಳಲ್ಲಿ ಸೃಷ್ಟಿ ಮಾಡ್ಯಾರ, ಭ್ರಷ್ಟ ಅಧಿಕಾರಿಗಳು ಸೃಷ್ಟಿ ಮಾಡ್ಯಾರ. ನೀವು ಇದ್ರ ಬಗ್ಗೆ ಎಲ್ಲರಿಗೆ ಕೇಳಿಕ್ಕೆ ಹೋದ್ರೆ ಅದೇನು ಅವ್ರಿಗೆ ಮುಟ್ಟಿಸ್ಬೇಕಪ್ಪ, ಕೊಡ್ಬೇಕಪ್ಪ, ಅದೇನದ ಅದು ಮಾಮೂಲು ಏನದ, ಅದು ಕಾಮನ್ ಅದು. ಹೌದು, 108 ಖರ್ಚಿರ್ತಾವೆ, ಮೇಲ್ ಖರ್ಚಿರ್ತಾವೆ, ಚಾಯ್ಕ ಪಾನಿಕ ಖರ್ಚಿರ್ತಾವೆ. ನಾವು ಬಂದಾಗ ಅವರೆಲ್ಲ ನಮ್ಮನ್ನು ನೋಡ್ಕೋಬೇಕಾಗ್ತದೆ. ಹೀಗಾಗಿ ಗುರುಬೋಧ ಮಾಡೋರೇ ಹೆಚ್ಚಾಗ್ತಾರೆ ಹೊರತು ಅದನ್ನು ಖಂಡನೆ ಮಾಡ್ತಕ್ಕಂಥವರು ಇಲ್ಲದೇ ಇರ್ತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ಜನಸಾಮಾನ್ಯರಿಗೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರು, ಒಂದು ರೇಷನ್ ಕಾರ್ಡ್ ಪಡಿಬೇಕಾದ್ರೆ, ನಾವು ಒಂದು ಇನ್ಕಮ್ ಸರ್ಟಿಫಿಕೇಟ್ ಪಡಿಬೇಕಾದ್ರೆ, ಅಥವಾ ನಮ್ಗೆ ಸಿಗಬೇಕಾದಂಥ ನ್ಯಾಯೋಚಿತವಾದಂಥ ಸೌಲಭ್ಯಗಳು ಸಿಗಬೇಕಾದ್ರೆ ನಾವು ಲಂಚ ಕೊಡ್ತಕ್ಕಂಥ ಒಂದು ಅನಿವಾರ್ಯವಾದಂತಹ ಒಂದು ಸ್ಥಿತಿಯನ್ನು, ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಕಾಮನ್ ಆಗಿ ಕಾಣ್ತಾ ಇದ್ದೀವಿ. ಹೀಗೆ ಆಧುನಿಕ ಜೀವನದ ಅನಿವಾರ್ಯತೆಯ ಒಂದು ಸ್ಥಿತಿ ಕೂಡ ಏನದ ಭ್ರಷ್ಟಾಚಾರಕ್ಕೆ ಏನು ಮಾಡ್ತದ, ಎಡೆ ಮಾಡಿ ಕೊಡ್ತದ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಹೀಗೆ ಇಂದು ಭಾರತದ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಸಾಮಾನ್ಯವಾದಂಥ ಒಂದು ಇನ್ಸಿಡೆಂಟ್ ಸಂಗತಿಯಾಗಿ ಬೆಳೆದು ಬರಲಿಕ್ಕೆ ಈಗ ನಾವು ಚರ್ಚೆ ಮಾಡಿರ್ತಕ್ಕಂಥ ಹಲವಾರು ಅಂಶಗಳು,
ಹಲವಾರು ಸಂಗತಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣೀಭೂತ ಆಗ್ಯಾವ. ಇದಕ್ಕೆ ಈ ಭ್ರಷ್ಟಾಚಾರ ಬೆಳೀಲಿಕ್ಕೆ, ಇದಕ್ಕೆ ಇಂಬು ಕೊಡಲಿಕ್ಕೆ, ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ, ಹುಲ್ಸಾಗಿ ಬೆಳೀಲಿಕ್ಕೆ ನಾಗರಿಕರಾದಂಥ ನಾವು ಕೂಡ ಒಂದು ರೀತಿಯಲ್ಲಿ ಕಾರಣೀಭೂತರಾಗಿವಿ. ಯಾಕಂತಂದ್ರೆ ಎಲ್ಲಿವರೆಗೆ ಲಂಚವನ್ನು ಕೊಡೋರು ಇರ್ತಾರೆ, ಅಲ್ಲಿವರೆಗೆ ಲಂಚ ತೆಗೆದುಕೊಳ್ಳುವವರು ಇರ್ತಾರೆ. ಹೀಗೆ ಹಲವಾರು ಸಂಗತಿಗಳು ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಬೆಳೀಲಿಕ್ಕೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹುಲಸಾಗಿ ಸೊಂಪಾಗಿ ಬೆಳವಣಿಗೆ ಆಗಲಿಕ್ಕೆ ಒಂದು ರೀತಿಯಲ್ಲಿ ಕಾರಣೀಭೂತದ ಅಂತಕ್ಕಂಥ ಮಾತನ್ನು ನಾವು ಈ ಮೂಲಕ ನಾವೇನು ಮಾಡ್ಬೋದು, ಹೇಳ್ಬೋದು.